ನೋಡಿ, ಪದೇ ಪದೇ ನಮ್ಮ ರೈತರಿಗೆ ನಷ್ಟದ ಮೇಲೆ ನಷ್ಟ, ಸಂಕಷ್ಟದ ಮೇಲೆ ಸಂಕಷ್ಟ. ರೈತರ ಗೋಳು ಕೇಳೋರೇ ಇಲ್ಲ. ನೋಡಿ, ಒಂದಿಲ್ಲೊಂದಲ್ಲ ಸಮಸ್ಯೆ ರೈತರಿಗೆ. ಈಗ ನೋಡಿ, ಬೆಳೆ ವಿಮೆ ವಿತರಣೆಯಲ್ಲಿ ಭಾರಿ ಗೋಲ್ಮಾಲಾಗಿದೆ ಈಗ ರೈತರಿಗೆ. ಪಾಪ ನಮ್ಮ ಅನ್ನದಾತರಿಗೆ ಸೇರಬೇಕಾದಂತಹ ಸುಮಾರು 150 ಕೋಟಿ ರೂಪಾಯಿಯನ್ನ ಗುಳುಂ-ಸ್ವಾಹ ಮಾಡಿರೋದು ಯಾರು ಗೊತ್ತಾ? ಏಜೆಂಟ್ರುಗಳು. ರೈತರಿಗೆ ಬರುವಂತಹ ಬೆಳೆ ವಿಮೆಯನ್ನ ಏಜೆಂಟ್ರು ಕಬಳಿಸ್ಬಿಟ್ಟಿದ್ದಾರೆ. ಹೆಂಗೆ ಹೇಳ್ತಾ ಹೋಗ್ತೀನಿ. ಗದಗ ಜಿಲ್ಲೆಯಲ್ಲಿ ನಡೆದಿರುವಂತಹ ಬೆಳೆ ವಿಮೆ ವಂಚನೆ ಇದು. ಇವರು ಏನು ಮಾಡಿದ್ರು ಏಜೆಂಟ್ರುಗಳು ಅಂತಂದ್ರೆ, ರೈತರ ಹೆಸರಲ್ಲಿ ವಿಮೆ ಹಣವನ್ನ ಕಟ್ತಾರಂತ ಇವರೇನೆ. ಅದಕ್ಕೆ ಬೇಕಾಗಿರೋ ದಾಖಲೆಗಳನ್ನ ಅನ್ನದಾತರಿಂದನೇ ಪಡ್ಕೊಳ್ತಾರೆ. ಪಾಪ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಹೆಸರಲ್ಲಿ ಇವರೊಂದು ಅಕೌಂಟ್ ಮಾಡಿಕೊಂಡು ವಿಮೆ ಕಟ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ ಪಾಪ ಅನ್ನದಾತರಿಗೆ. ಈ ಏಜೆಂಟ್ರುಗಳು ಅವ್ರ ದಾಖಲೆ ಇಟ್ಕೊಂಡು ಇವರೇ ವಿಮೆ ಕಟ್ಕೊಂಡು ಹೋಗೋದು. ಕೊನೆಗೆ ಬೆಳೆ ವಿಮೆ ಅಂತ ಬಂದಾಗ ಏಜೆಂಟ್ರ ಖಾತೆಗೆ ಅದು ಹಣ ಹೋಗೇ ಹೋಗುತ್ತೆ. ಹೌದು, ಯಾರು ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತಾರೋ ಅವ್ರ ಅಕೌಂಟ್ಗೆ ಹೋಗುತ್ತೆ. ಇದು ಗಂಭೀರವಾದಂಥ ವಿಚಾರ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಅದು ಬೆಳೆ ವಿಮೆಯಲ್ಲೂ ಗೋಲ್ಮಾಲ್ ಮಾಡ್ತಾರೆ ಈ ಏಜೆಂಟ್ರುಗಳು ಅನಿಸ್ಕೊಂಡವರು ಅಂತಂದರೆ ಇನ್ನೇನು ಮತ್ತೆ. ನೋಡಿ, ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇದರ ವಿಮೆಯನ್ನು ಕಟ್ತಾ ಇದ್ದಿದ್ದು ಏಜೆಂಟ್ರುಗಳೇ. ಅದಕ್ಕೆ ಏಜೆಂಟ್ರ ಖಾತೆಗೆ ಹಣ ಹೋಗಿದೆ. ಪಾಪ ರೈತರಿಗೇನು ಗೊತ್ತಿಲ್ಲ ಅಂತನಾ ಈ ರೀತಿಯಾಗಿ ಮೋಸಗಳಾಗ್ತಾ ಇರೋದು. ಒಂದು ಕಡೆ ಅತಿವೃಷ್ಟಿ ಬಂದಾಗಲೂ ಸಮಸ್ಯೆ, ಅನಾವೃಷ್ಟಿ ಬಂದಾಗಲೂ ಸಮಸ್ಯೆ. ಬೆಳೆ ನಾಶ ಆಗೋದ್ರೆ ಅದಕ್ಕೆ ಪರಿಹಾರದ ಬಗ್ಗೆ ಹಲವು ನೋವುಗಳನ್ನು ತೋಡ್ಕೊಳ್ತಾ ಇದ್ದಾರೆ. ಈಗಷ್ಟೇ ಮೊನ್ನೆ ಸಾಲ ಮಾಡಿ ಎಷ್ಟೋ ಎಕರೆಯಲ್ಲಿ ಒಂದು 10 ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ಟು ಒಂದು 10-15 ಎಕರೆಯಲ್ಲಿ ಬೆಳೆ ಬೆಳೆದಿದ್ರು. ಎಲ್ಲವೂ ಕೂಡ ಪ್ರವಾಹದಲ್ಲಿ ಕೊಚ್ಕೊಂಡೋಯ್ತು. ಈಗ EMI ಕಟ್ಟಬೇಕು, ಸಾಲ ತೀರಿಸಬೇಕು. ಅದಕ್ಕೆ ದುಡ್ಡಿಲ್ಲದೆ ಪಾಪ ರೈತ ಆತ್ಮಹತ್ಯೆ ಮಾಡಿಕೊಂಡ್ರು. ಇದೇ ಕಾರಣಕ್ಕೆ ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ, ರೈತರ ಗೋಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಪ್ರತಿ ವರ್ಷ ಸರ್ಕಾರಕ್ಕೆ, ಯಾವ ಸರ್ಕಾರ ಇದ್ರೂ ಅಷ್ಟೇ, ಸರ್ಕಾರಕ್ಕೆ ಕೇಳ್ಕೊಳ್ತಾನೆ ಇದ್ದಾರೆ. ದಯವಿಟ್ಟು ನಮ್ಮ ಕಡೆ ಗಮನ ಹರಿಸಿ, ಶಾಶ್ವತ ಪರಿಹಾರವನ್ನು ಕೊಡಿ, ರೈತ ಪರ ಸರ್ಕಾರ ಅಂತೀರಿ, ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ನೀವು ಅಂತ ಕೇಳಿಕೊಂಡ್ರು ಕೂಡ ರೈತರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಎಲ್ಲ ಸರ್ಕಾರವೂ ವಿಫಲವಾಗ್ತಾ ಇದೆ. ಏನು ಆನ್ಲೈನ್ ಫ್ರಾಡ್ ಆಗ್ತಿತ್ತಲ್ಲ, ಅದು ಹೆಡ್ ಕ್ವಾರ್ಟರ್ಸ್. ಸೇಮ್ ಹಂಗೆ ಈಗೇನು ಬೆಳೆ ವಿಮೆ ಒಳಗೆ ಇದೆಲ್ಲ ಲಫಡ ಮಾಡತ್ತಾರ. ಈ ನಮ್ಮ ಕರ್ನಾಟಕದ ಜಮ್ತಾರ ಡೋಣಿ ವಿಲೇಜ್ ಏನು ಈ 50-50 ರೈತರ ಜೋಡಿ ಅವ್ರಿಗೆ ಮಳ್ಳು ಮಾಡಿ ಇವ್ರು 50-50 ಅಂತ ಏನು ಇವರಾಗಲಿ ಹೋಗಿ ಏಜೆಂಟ್ರು ಹೋಗಿ ದುಡ್ಡು ಕಟ್ಟಿ ಅಲ್ಲೇ ಆ ಹೊಲದಾಗಿರೋದ ಪೀಕ್ ಬೇರೆ, ಇವ್ರು ಇನ್ಶೂರೆನ್ಸ್ ಕಟ್ಟೋದ ಬೇರೆ. ಹಿಂಗೆ ಇವರು ಒಬ್ಬೊಬ್ಬರು ಏಜೆಂಟ್ರು 1000ರಿಂದ 1,500 ಎಕರೆ ಒಬ್ಬೊಬ್ಬರು ಏಜೆಂಟ್ರು ಇನ್ಶೂರೆನ್ಸ್ ಮಾಡ್ತಾರೆ. ನಮ್ಮ ಜಿಲ್ಲಾ ಒಳಗನ ಹೆಚ್ಚು ಕಡಿಮೆ ಒಂದು 100-150 ಕೋಟಿ ರೂಪಾಯಿದು ಹಗರಣ ಇದೆ.